ಅಯ್ಯಯ್ಯೋ, ನಿಮ್ಗಿದು ಗೊತ್ತಾ? ನಾನ್ ವೆಜ್ ಪಾರ್ಸೆಲ್ ತಗೊಂಡೋದ್ರೆ ದೆವ್ವಗಳು ಹಿಂದೆ ಕಾಲ್ ಬೀಳ್ತಾವಂತೆ. ಅನುಮಾನ ಇದ್ರೆ ವಸಿ ನಿಮ್ಮನೇಲಿ ಯಜಮಾನ್ರನ್ನ ಕೇಳಿ. ಅದ್ ಸರಿ, ಈ ವಿಷಯ ನನ್ಗೆ ಗೊತ್ತು ಅಂತ ನೀವೆಲ್ಲ ಅನ್ಕೊಂತಿದ್ದೀರಾ? ನನಗ್ ಗೊತ್ತು. ಯಾಕಂತೀರಾ? ಹೆಂಗ್ ಗೊತ್ತು ಹೇಳು ಅಂತೀರಾ? ಹೇಳ್ತೀನಿ, ವಸಿ ಕೇಳಿಸ್ಕೊಳ್ಳಿ. ನಮ್ಮೂರಲ್ಲಿ ಒಬ್ಬ ಅಣ್ಣ ಅವ್ರ ಅಕ್ಕನ ತವ್ರ ಮನೆಯಿಂದ ಗಂಡನ ಮನೆಗೆ ಗಾಡೀಲಿ ಕರ್ಕೊಂಡೋಗಿ ಬಿಟ್ಟು ಬರ್ಬೇಕಾದ್ರೆ ತೀರಾ ನೈಟ್ ಆಯಿತು. ಆದ್ರೆ ಅವಣ್ಣ ಏನು ಮಾಡ್ಕೊಂಡವನೆ, ಮನೆಗೆ ಹೋಗಿ ತಿನ್ನೋಣ ಅಂತೇಳಿ ನಾನ್ ವೆಜ್ ಪಾರ್ಸೆಲ್ ತೊಗೊಂಡವನೆ. ಇನ್ನೇನು ಈ ನಾನ್ ವೆಜ್ ಸ್ಮೆಲ್ಗೆ ದೇವ್ಗಳೆಲ್ಲ ಅಟ್ಯಾಕ್ ಮಾಡಿ ಕೆಡವಿಬಿಟ್ಟವೆ. ಸದ್ಯ ಪುಣ್ಯ ಮನುಷ್ಯನಿಗೆ ದೊಡ್ಡ ದೆಬ್ಬೆ ಏನಾಗಿಲ್ಲ. ಅಲ್ಲಲ್ಲಿ ಸಣ್ಣ ಸಣ್ಣ ಗಾಯಗಳಾಗ್ಯವೆ. ಆ ನಾನ್ ವೆಜ್ನ ಮತ್ತೆ ಅಲ್ಲೇ ಬಿಟ್ಟು ಬೇರೆಯವ್ರಿಗೆ ವಿಷಯ ತಿಳಿಸಿದ್ರೆ ಬೇರೆಯವ್ರು ಬಂದು ಅಣ್ಣನ ಕರ್ಕೊಂಡು ಮನೆಗೆ ಬಂದವ್ರೆ. ಹಿಂಗಿರ್ತದಪ್ಪ ನಾನ್ ವೆಜ್ ಸಹವಾಸ. ಬೇಕಿದ್ರೆ ಅಲ್ಲೇ ತಿನ್ನಿರಿ, ಪಾರ್ಸೆಲ್ಗಳೆಲ್ಲ ಕಮ್ಮಿ ಮಾಡಿರಿ. ನೈಟ್ ಅಂದರೆ ಮೊದಲೇ ತಗೋಬೇಡಿ. ಯಾಕೆ ಬಂದಿತ್ತು ತಿಪ್ಪಲು? ವಿಡಿಯೋ ಇಷ್ಟವಾದರೆ ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.